ಇದು ಪ್ರಪಂಚದ ಫೈನೆಸ್ಟ್ ಬೀಚ್ ಅಂತೆ. ಹ್ಯಾವ್ಲಾಕ್ ಐಲ್ಯಾಂಡ್ಸ್ಗೆ ಈಗ ಹೊಸ ಹೆಸರು ಸ್ವರಾಜ್ ದ್ವೀಪ್. ಇಲ್ಲಿನ ನೀರು ನೋಡಿ, ಕ್ರಿಸ್ಟಲ್ ಕ್ಲಿಯರ್ ನೀರು. ಈ ತರ ಬಹಳ ಪ್ಯೂರ್ ಆದ ಸ್ಯಾಂಡು ಸಿಗೋದು ಬಹಳ ಅಪರೂಪ. ನೋಡಿ, ಈ ತರ ಬೈಕಲ್ಲಿ ಬೋಟಲ್ಲಿ ತಗೊಂಡು ಹೋಗ್ತಾರೆ ಬೀಚ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ ಕನ್ನಡದವ್ರು ಸಿಕ್ಬಿಟ್ಟಿದ್ದಾರೆ ನಮ್ಗೆ. ಇದು ಸ್ವರಾಜ್ ದ್ವೀಪದಲ್ಲಿರುವಂತಹ ಅತ್ಯಂತ ಸೇಫ್ ಬೀಚು. ಶುಭೋದಯ ಸ್ನೇಹಿತರೆ. ಬೆಳಗ್ಗೆ ಸಮಯ 5:25. ಆದರೆ ಬೆಳಕಾಗಿರೋ ರೀತಿ ನೋಡಿ ಹೆಂಗಿದೆ ಅಂತ. ಒಂದು 7 ಗಂಟೆ ಥರ ಫೀಲಿಂಗ್ ಇದೆ. ಆಲ್ರೆಡಿ ಸೂರ್ಯ ಉದಯ ಆಗಿಬಿಟ್ಟಿದ್ದಾನೆ. ಇಲ್ಲಿ ಅಂಡಮಾನಲ್ಲಿ ಬೇಗ ಸೂರ್ಯ ಉದಯ ಆಗ್ತಾನೆ, ಬೇಗ ಸೂರ್ಯ ಅಸ್ತ ಕೂಡ ಆಗ್ತಾನೆ. ಸಂಜೆ 6:30 7 ಗಂಟೆ ಮೇಲೆ ಎಲ್ಲ ಕತ್ಲಾಗ್ಬಿಡುತ್ತೆ. 6:30 ಇಲ್ಲ, ಒಂದು 6 ಗಂಟೆ ಕಿತ್ನ ಟೈಮ್ अंधेरा होता है शाम में 5:45. 5:45 ಕತ್ಲಾಗ್ಬಿಡುತ್ತಂತೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭಾರತದ ಅತ್ಯಂತ ಪೂರ್ವ ಭಾಗದಲ್ಲಿ, ಅಂದರೆ ಸುಮಾರು 92 ಡಿಗ್ರಿ ಈಸ್ಟ್ನಿಂದ 94 ಡಿಗ್ರಿ ಈಸ್ಟ್ ರೇಖಾಂಶದಲ್ಲಿ ನೆಲೆಗೊಂಡಿವೆ. ಆದರೆ ಇಡೀ ಭಾರತವು ಉತ್ತರ ಪ್ರದೇಶದ ಮಿರ್ಜಾಪುರ್ ಮೂಲಕ ಹಾದು ಹೋಗುವಂತಹ 82.5 ಡಿಗ್ರಿ ಈಸ್ಟ್ ರೇಖಾಂಶದ ಆಧಾರದ ಮೇಲೆ ಒಂದೇ ಒಂದು ಭಾರತೀಯ ಪ್ರಮಾಣಿತ ಸಮಯವನ್ನು, ಅಂದರೆ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಅನುಸರಿಸುತ್ತೆ. ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗೋದ್ರಿಂದ ಪೂರ್ವದಲ್ಲಿರೋ ಅಂಡಮಾನ್ ದ್ವೀಪಗಳಿಗೆ ಸೂರ್ಯನ ಕಿರಣಗಳು ಭಾರತದ ಮುಖ್ಯ ಭೂಭಾಗಕ್ಕಿಂತ ಮೊದಲೇ ತಲುಪುತ್ತೆ. ಇದರಿಂದ ಇಲ್ಲಿ ಮುಂಜಾನೆ 5 ಗಂಟೆಗೆ ಸೂರ್ಯೋದಯ ಆಗುತ್ತೆ ಮತ್ತು ಸಂಜೆ 5ರಿಂದ 5:30ವರೆಗೆ ಸೂರ್ಯಾಸ್ತ ಆಗೋಗುತ್ತೆ. ಈಗ ಡ್ರೈವರ್ಗೋಸ್ಕರ ಕಾಯ್ತಾ ಇದ್ದೀನಿ, ಯಾಕೆಂದರೆ ಪೋರ್ಟ್ ಬ್ಲೇರ್ನ ಎಕ್ಸ್ಪ್ಲೋರ್ ಮಾಡೋ ಮುಂಚೆ ಫಸ್ಟ್ ಆಫ್ ಆಲ್ ಹ್ಯಾವ್ಲಾಕ್ ಐಲ್ಯಾಂಡ್ ಅಂತಿದೆ ಮತ್ತು ನೀಲ್ ಐಲ್ಯಾಂಡ್ ಅಂತಿದೆ. ಅದನ್ನು ನೋಡ್ಕೊಂಡು ಬಂದ್ಬಿಟ್ಟು ಅದಾದಮೇಲೆ ಮುಂದಕ್ಕೆ ಹೋಗೋಣ ಅಂತ ಪ್ಲ್ಯಾನು. ನಿನ್ನೆ ರಾತ್ರಿ ಕೆಲವೇ ಗಂಟೆಗಳು ಉಳಿದಿದ್ದರಿಂದ ಒಂದು ಪುಟಾಣಿ ಹೋಟ್ಲು ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸು, ಎಲ್ಲಿ ಉಳ್ಕೊಂಡಿದ್ದೆ. ಈಗ ಬೆಳಗ್ಗೆ ಎದ್ದು ಇಲ್ಲಿ ಸೀಬೆಕಾಯಿ ಮರ ಇದೆ, ನಮ್ಮ ಬಾಲ್ಯದ ನೆನಪುಗಳು. ನಮ್ಮ ಮಂಡಲ್ ಬ್ರದರು ನಮಗೆ ಹಣ್ಣನ್ನು ಕಿತ್ಕೊಟ್ರು, ಅದನ್ನು ಬ್ಯಾಗ್ ಹಾಕ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಸಿದ್ಧವಾಗಿದ್ದೀನಿ. ವಾತಾವರಣ ಚೆನ್ನಾಗಿದೆ, ಬಿಸಿಲು ಇಲ್ಲ, ಚಳಿ ಇಲ್ಲ, ಆ ಥರ ಒಂದು ಫೀಲಿಂಗು. ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ನೋಡೋಣ. ಅಲ್ಲಿ ನೋಡ್ರಿ ಮಾವಿನ ಹಣ್ಣು ಮರ, ಆಹಾ ಸೀಸನ್ ಅಲ್ಲೂ ಇವಾಗ ಚೆನ್ನಾಗಿ ಕಾಣಿಸ್ತದೆ. ನಿಮ್ಮ ಫೇವ್ರೇಟ್ ಮಾವಿನ ಹಣ್ಣು ಯಾವುದು? ನನ್ನಂತೂ ರಸ್ಪುರಿ, ತೋತಾಪುರಿ, ಮಲ್ಗೋಬಾ ಎಲ್ಲ ಇಷ್ಟ. ಬಾದಾಮಿ, ಅಲ್ಫಾನ್ಸು ಇಂಥದ್ದು ಇಷ್ಟ ಇರೋದಿಲ್ಲ ರೀ. ಮಾವಿನ ಹಣ್ಣು ಕಿಂಗ್ ಆಫ್ ಫ್ರೂಟ್. ನೆನ್ನೆ ಬಂದು ಸುಸ್ತಾಗಿ ಮಲಗಿ ಈಗ ಸಿದ್ಧವಾಗಿ ಮತ್ತೆ 1.5 ಗಂಟೆ ಜಟ್ಟಿಗೆ ಹೋಗಬೇಕು. 1.5 ಗಂಟೆ ಬೋಟಲ್ಲಿ ಹೋಗಬೇಕು. ನಾಟಿಕಾ ಅನ್ನೋ ಒಂದು ಕಂಪ್ನಿಲಿ ಬುಕ್ ಮಾಡಿದ್ದೀವಿ. 1750 ರೂಪಾಯಿ ಟಿಕೆಟು. 1.5 ಗಂಟೆ ಪ್ರಯಾಣ. ಜರ್ನಿ ಹೇಗಿರುತ್ತೆ, ಹ್ಯಾವ್ಲಾಕ್ ಐಲ್ಯಾಂಡ್ಸ್ ಹೇಗಿರುತ್ತೆ, ಪ್ರತಿಯೊಂದು ತೋರಿಸ್ತೀನಿ. ಸ್ವಾಗತ. ನಮ್ಮನ್ನು ಮೀಟ್ ಮಾಡೋದಕ್ಕೆ ಒಂದು ಪ್ರೀತಿಯ ಹಸು ಬರ್ತಾ ಇದೆ. ಬಾ ಬಾ ಸುಬ್ಬಿ ಬಾ. ಏನು ಅಂಡಮಾನ್ನ ಆಟೋಗಳು ಹೇಗಿದೆ ಅಂತ ನೋಡಿ. ಇಲ್ಲಿ ಆಟೋ ಡ್ರೈವರ್ಸ್ ಯಾವ ಥರ ಇರಬೇಕು ಅಂದರೆ ಎಲ್ಲರೂ ಕಾಕಿ ಹಾಕಬೇಕಂತೆ. ಓನ್ಲಿ ಸಂಡೇ ನೋ ಕಾಕಿ, ಆಲ್ ಅದರ್ ಡೇ ಕಾಕಿ. ವೆರಿ ಗುಡ್, ಸ್ಮಾರ್ಟ್. ವಾಟ್ ಈಸ್ ಯುವರ್ ನೇಮ್? ಅಜಯ್ ಬಿಶ್ವಾಸ್. ಸೊ ಇಲ್ಲಿ ಯಾವ ಥರ ಅಂದರೆ ಬೆಂಗಾಲೀಸ್ ಎಲ್ಲದಕ್ಕಿಂತ ಜಾಸ್ತಿ ಜನ ಇದ್ದಾರೆ. सबसे ज़्यादा बेंगाली लोग हैं ना अंडमान में? सब लोग हैं? कर्नाटक लोग हैं? ಇದೆಯಾ? ಓಕೆ ಓಕೆ. ನಮ್ಮ ಆಟೋ ಡ್ರೈವರ್ ಎದೆ ಮೇಲೆ ಹೂವು. ನಮ್ಮದು हमारा एक फिल्म है कुशल वे क्षम वे, एक गाना है हमारा बहुत फेमस. उसमें ऑटो ड्राइवर ऐसे ही डाल के फूल डाल के रखता है. हाँ, ये निशाना देख के कम से कम किसी को मालूम होना चाहिए कि आप ही हो. ಅದರಿಂದ ನಾನೇ ಅಂತ ಗೊತ್ತಾಗಬೇಕು ಅಂತ. ಓಕೆ ಓಕೆ. ಓಹೋ, ಬಹುತ್ ಬಡಿಯಾ ಭಾಯ್, ಅಚ್ಚಾ. ನೋಡಿ, ಇಲ್ಲಿ ನಮ್ಮ ಆಟೋ ಡ್ರೈವರ್ ಅಣ್ಣ ಒಳಗೆ ಬಾಕ್ಸ್ ಎಲ್ಲ ಹಾಕ್ಸಿ ಸಿಂಗರ್ ಎಲ್ಲ ಮಾಡಿದ್ರಂತೆ. ಅದಕ್ಕೂ ಕೂಡ ಪೊಲೀಸರು ಕಡ್ಡಿ ಹಾಕ್ಬಿಟ್ಟು ಎಲ್ಲ ಕಿತ್ತಾಕ್ಸಿರಂತೆ. ಅಂದರೆ ನಂಗೆ ಅರ್ಥ ಆಗಲ್ಲ. ಈಗ ಬ್ಯಾಂಕಾಕ್ಗೆ ಜನ ಯಾಕೆ ಹೋಗ್ತಾರೆ ಗೊತ್ತಾ? ಅಲ್ಲಿ ಟುಕ್ ಸಿಗುತ್ತೆ, ಒಂದೊಂದು ಟುಕ್ ಒಂದೊಂದು ಥರ ಇರುತ್ತೆ. ಅಂದರೆ ಆ ಕಲ್ಚರಲ್ ಡೈವರ್ಸಿಟಿ ಇರುತ್ತೆ. ಎಲ್ಲ ಆಟೋನು ಒಂದೇ ಥರ ಇರಬೇಕು, ಎಲ್ಲ ಮನೆಯೂ ಒಂದೇ ಥರ ಇರಬೇಕು ಅಂದರೆ ಅದೊಂದು ರೀತಿಯ ಕಮ್ಯುನಿಸ್ಟ್ ಮೈಂಡ್ಸೆಟ್ ಆಯಿತು. ಆ ಮೈಂಡ್ಸೆಟ್ ನಾವು ಬಿಡಬೇಕು. ಆಮೇಲೆ ಪೊಲೀಸ್ನವರು ಈ ಥರ ವಿಚಾರಗಳಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗಬಾರ್ದು. ಆಮೇಲೆ ಮಾಡಿಫಿಕೇಷನ್ಗೆ ಹೌದು, ಅಂದರೆ ಈ ಕಾರ್ಗಳಿಗೆ ಅಥವಾ
ಏನೋ ವಿಚಿತ್ರವಾಗಿ ಇನ್ನೊಬ್ಬರಿಗೆ ತೊಂದರೆ ಆಗೋ ರೀತಿಯಲ್ಲಿ ಏನಾದ್ರು मॉडिफिकेशन इधर किसी को उससे प्रॉब्लम हो रहा है तो वो ठीक है, गलत किसी को गलत नहीं हो रहा है तो उसको अलाउ करना चाहिए। एक्चुअली बात ऐसा है ना, कभी कभी एक्सीडेंट हो जाता है। हाँ तो एक्सीडेंट हो जाता है, जो डैशबोर्ड है हाँ और मेरा भी ऐसा ही हुआ है, ऐसा नहीं है। तो हम लोग तो सुंदर दिखने के लिए करते हैं, हाँ बनाते हैं, लाइटिंग रहता है। एक्सीडेंट हुआ तो लेकिन सामने का एक्सल टूटने का कोई टाइमिंग नहीं है। हाँ गाड़ी का जो सामने का टायर का जो एक्सल है हाँ वो टूटने का भी टाइमिंग नहीं है। हाँ हाँ अगर बाई चांस टूट गया एक्सीडेंट होना ही है। हाँ एक्सीडेंट होके या तो गाड़ी डिसबैलेंस होएगा, पलटी होएगा। उसकी वजह से हाँ, उसका वजह से मेरा नाक टूटा है। ओ आपकी बॉक्स की वजह से ये इधर का जो है कुछ ಸೊ ಪೊಲೀಸ್ನವರು ಸಂಪೂರ್ಣವಾಗಿ ತಪ್ಪಲ್ಲ, ಯಾಕೆಂದರೆ ಅವ್ರು ಹೇಳ್ತಿರೋ ಪ್ರಕಾರ ಆ ಬಾಕ್ಸಿಂದ ಆಕ್ಸಿಡೆಂಟ್ ಆಗಿತ್ತು ಅಂತ ಒಂದ್ಸಲಿ ಕರೆಕ್ಟು. ಅವರು ಮಾಡ್ತಾ ಇರೋದು ಒಂದು ರೀತಿಯ ಒಳಿತಿಗಾಗಿ, ಡ್ರೈವರ್ಸ್ಗೆ ತೊಂದರೆ ಆಗಬಾರ್ದು ಅಂತ. जो है उसको भी निकालना पड़ेगा, वो गलत है। ಹಾಂ स्टिकरिंग करने से क्या है? ಸ್ಟಿಕ್ಕರ್, ಹಾಂ ಸ್ಟಿಕ್ಕರ್ ತೆಗಿಸ್ಬೇಕು, ಅದು ಯಾಕೆ ತೆಗಿಸ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಹೇಳ್ತಾರೆ. ಅದೇ ಅದೊಂದು ಬ್ಯಾಲೆನ್ಸ್ ಬೇಕು, ಅತಿಯಾದ ರೂಲ್ಸ್ ಕೂಡ ಬೇಡ, ಹಾಗಂತ ಏನು ರೂಲ್ಸ್ ಇದ್ದರೂ ಸರಿ ಇಲ್ಲ. ನಮ್ಮ ಡ್ರೈವರ್ ಬರಲೇ ಇಲ್ಲ, ಅದಕ್ಕೆ ನಾನು ಬೇರೆ ಬುಕ್ ಮಾಡಿಕೊಂಡೆ. 1 ಅವರ್ ಮುಂಚೆ ಇರಬೇಕಂತೆ ಜೆಟ್ಟಿಲಿ, ಇಲ್ಲಾಂದರೆ ಪ್ರಾಬ್ಲಮ್ಮು. ಸೇಮು ಫ್ಲೈಟ್ಗೆ ಹೋಗ್ತೀವಲ್ಲ ಆ ಥರ ಮುಂಚೆನೇ ಹೋಗಿ ಬೋರ್ಡಿಂಗ್ ಪಾಸ್ ತೊಗೋಬೇಕು. ಹಾಗೆಯಾ, ಅದಕ್ಕೆ ಬೇರೆ ಆಟೋ ತರಿಸ್ಕೊಂಡೆ ನಾನು. ಮಂಡಲ್ ಪಾಪ ತುಂಬ ಹೆಲ್ಪ್ ಮಾಡಿದ್ರು, ಥ್ಯಾಂಕ್ ಯು. ಮೀಟ್ರೆಲ್ಲ ಇದೆ, ಆದರೆ 200 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಓಕೆ, ಇನ್ನೇನು ಮಾಡೋದು, ಫೆರಿ ಮಿಸ್ ಮಾಡ್ಕೊಳ್ಳೋಕ್ಕಿಂತ ಬೆಟ್ರು. ಜೆಟ್ಟಿಗೆ ಬಂದು ತಲುಪಿದ್ದೀವಿ. ಇಲ್ಲಿ ಬೇರೆ ಬೇರೆ ಆಪರೇಟರ್ಸ್ ಇದ್ದಾರೆ, ನಾಟಿಕಾ ಮತ್ತು ಮಾರ್ಕೂಸ್ ಅಂತ. ಇದು ಗ್ರೀನ್ ಓಷನ್, ನಾ ತೊಗೊಂಡ್ರು ಟಿಕೆಟು. ಚೆಕ್ ಇನ್ ಆಗಿ ಬೋರ್ಡಿಂಗ್ ಪಾಸ್ ಕೊಟ್ಟರು. ಇಲ್ಲಿ ಕ್ಯಾಂಟೀನ್ ಇತ್ತು, ಬೆಳಗಿನ ತಿಂಡಿ ತೊಗೊಂಡೆ, ಇಡ್ಲಿ ವಡೆ 4 ಇಡ್ಲಿ ಕೊಟ್ಟಿದ್ರು. ಒಂದು ತಿಂದ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಟೀ ಕೊಟ್ಟರು, ಪ್ರೀಮಿಕ್ಸು, ತುಂಬ ಸಕ್ಕರೆ, ಎರಡಕ್ಕೂ ಸೇರಿ 200 ರೂಪಾಯಿ ಆಯಿತು. ನಮಗೆ ಕರೆದಿದ್ದಾರೆ, ನಮ್ಮ ಕ್ರೂಸ್ ಅವ್ರು ಕರೆದಿದ್ದಾರೆ. ಕ್ಯೂ ಇದೆ, ಒಂದು 5 ನಿಮಿಷ ಬಿಟ್ಟು ಹೋಗ್ತೀನಿ. ನೋಡ್ರಿ ಎಂಥ ಸೀಟ್ ಬುಕ್ ಮಾಡಿದ್ದಾನೆ ನನಗೆ, ನೋಡಿ ಇಲ್ಲಿ ಎಲ್ಲ ಕಡೆನೂ ಫೋಟೋ ತೆಗಿಬೇಡಿ ವಿಡಿಯೋ ಮಾಡಬೇಡಿ ಅಂತ ಪಾಪ ಎಲ್ಲ ಟೂರಿಸ್ಟ್ಗೆ ಹಿಂಸೆ ಕೊಡ್ತಾರೆ. ಎಷ್ಟೋ ದೇಶಗಳಿಗೆ ಓಡಾಡಿದ್ದೀವಿ, ಎಲ್ಲೂ ಈ ಥರ ಯಾರೂ ಮಾತಾಡೋದಿಲ್ಲ. ಈಗ ಶಿಪ್ಗೆಲ್ಲ ಬಂದಾಗ ಜನ ಖುಷಿಯಿಂದ ಫೋಟೋ ವಿಡಿಯೋ ಮಾಡೋದಕ್ಕೆ ಬರೋದು. ಎಲ್ಲೂ ಏನೂ ಮಾಡಬೇಡಿ ಅಂದರೆ ಹೆಂಗೆ, ಎಲ್ಲೂ ಮಾಡೋಂಗಿಲ್ವಂತೆ. 5,000 ಫೈನ್ ಅಂತೆ. ಅದಕ್ಕೆ ನಮ್ಮ ದೇಶದ ಟೂರಿಸಮ್ಮು ಇನ್ನೂ ಉದ್ಧಾರ ಆಗಿಲ್ಲ. ಇವಾಗಷ್ಟೇ ಅನೌನ್ಸ್ ಮಾಡಿದ್ರು ಮೇಲ್ಗಡೆ ಹೋಗ್ಬೋದು ಅಂತ ಬಂದಿದ್ದೀವಿ. ನೋಡಿ ಮೇಲೆ ಈ ಥರ ಇದೆ, ಮೇಲ್ಗಡೆ ಒಂದು ಕೆಫೆಟೀರಿಯಾ ಕೂಡ ಮಾಡಿದ್ದಾರೆ. ಚಿಕ್ಕ ಪುಟ್ಟ ಊಟ ತಿಂಡಿ, ಸ್ಯಾಂಡ್ವಿಚ್ಚು. ಕ್ಯಾಶ್ ಮಾತ್ರ ಅಂತಿಲ್ಲಿ. ಇಂಡೋನೇಷ್ಯಾ ಈ ಥರ ದೇಶಕ್ಕೆ ಹೋದಾಗ ಈ ಥರ ವಾತಾವರಣ ನೋಡ್ತಾ ಇದ್ದಿದ್ದು. ಈಗ ನಮ್ಮ ದೇಶದಲ್ಲೂ ಕೂಡ ಇದೇ ಥರ ವಾತಾವರಣ ಇದೆ, ಆದರೆ ಇದು ಇಂಡೋನೇಷ್ಯಾಗೆ ಭಾಳ ಸಿಮಿಲರ್ ಆದ ಜಾಗ. ಯಾಕೆಂದರೆ ಸೇಮ್ ಓಷನ್ನು ಮತ್ತು ಇಲ್ಲಿಂದ ತುಂಬ ಹತ್ತಿರ ಇಂಡೋನೇಷ್ಯಾ. ಎಲ್ಲ ಜನಗಳು ಆಚೆ ಬಂದು ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ. ನೀರ ನೀಲಿ ಅಲೆಗಳ ಮೇಲೆ ತೇಲುತ್ತಿದೆ ಈ ದೋಣಿ. ದಿಗಂತದ ಅಂಚಿನಲ್ಲಿ ಅಡಗಿದೆ ಯಾವುದೋ ಹೊಸ ಹಾದಿಯ ಶ್ರೇಣಿ. ಗಾಳಿಯ ಮುತ್ತಿನಲ್ಲಿ ಉಪ್ಪಿನ ಸವಿ ಸವಿಯುತ್ತಾ ಸಾಗಿದೆ ಮನವು. ತಬ್ಬಿಕೊಂಡಿದೆ ಕಣ್ಣುಗಳನ್ನ ಮುತ್ತಿನಂತಹ ಈ ಜಲದ ವೈಭವವು. ಕರೆಯುತ್ತಿದೆ ದೂರದ ತೀರ, ಕೈ ಬೀಸಿ ಕರೆಯುವ ಅಲೆಗಳ ಅಬ್ಬರ. ಮರೆತಿಹೆನು ಜಗವನು ನಾವಿಕ, ಮೌನದಿ ಮುಳುಗಿದೆ ಅಂತರಾಳದ ಸಾಗರ. ಹಗಲು ಬಿಸಿಲಲ್ಲಿ ಬೆಳ್ಳಿಯ ನದಿ, ರಾತ್ರಿ ಚಂದ್ರನ ಕಾಂತಿಯಲ್ಲಿ ಮಿರಮಿರ. ಜೀವನವೆಂಬ ನೌಕೆಗೆ ಈ ಸಮುದ್ರಯಾನವೇ ಅತಿ ಸುಂದರ. ಎರಡು ಗಂಟೆ 20 ನಿಮಿಷ ಆದಮೇಲೆ ಬಂದು ಲ್ಯಾಂಡ್ ಆಗಿದ್ದೀವಿ. ಜನ ಜಂಗುಳಿ, ಸ್ವಲ್ಪ ಬಿಸಿಲು ಕೂಡ ಇದೆ. ಬೇಜಾರಿನ ವಿಷಯ ಅಂದರೆ ಈ ಕ್ರೂಸ್ಗಳು ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ. ಅಥವಾ ಲೇಡೀಸು ಮಕ್ಕಳು ಆಚೆ ಬಂದು ಒಂಚೂರು ವಾಶ್ರೂಮ್ ಯೂಸ್ ಮಾಡ್ತೀವಿ, ಮಗು ಅಳ್ತಾ ಇದೆ ಅಂತ ಹೇಳಿದ್ರು ಗದರ್ತಾರೆ. ಟೂರಿಸ್ಟ್ಗಳನ್ನ ಹ್ಯಾಂಡಲ್ ಮಾಡೋದನ್ನು ಮತ್ತು ಆ ಸರ್ವಿಸ್ನ ಕೊಡೋದನ್ನು ಕಲಿಸ್ಬೇಕು ನಮ್ಮವ್ರಿಗೆ. ಹ್ಯಾವ್ಲಾಕ್ ಐಲ್ಯಾಂಡ್ಸ್ಗೆ ಈಗ ಹೊಸ ಹೆಸರು ಸ್ವರಾಜ್ ದ್ವೀಪ್. ಇಲ್ಲಿನ ನೀರು ನೋಡಿ ಹೆಂಗಿದೆ ಅಂತ, ಕ್ರಿಸ್ಟಲ್ ಕ್ಲಿಯರ್ ನೀರು. ಮತ್ತು ಅಲ್ಲಿ ಮ್ಯಾಂಗ್ರೋವ್ಸ್.
ಕರೆಕ್ಟಾಗಿ ಆಚೆ ಬರ್ತಿದ್ದೆ ಗಾಡಿ ಬಂತು. ಆಲ್ ಕ್ರೆಡಿಟ್ ಟು ವೇ ಟು ವರ್ಲ್ಡ್ ಕರೆಕ್ಟಾಗಿ ಪಿಕಪ್ ಮಾಡಿದ್ರು. ಈಗ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ರೋಡೆಲ್ಲ ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಸ್ವರಾಜ್ ದ್ವೀಪದಲ್ಲಿ. ಇದನ್ನು ಹ್ಯಾವ್ಲಾಕ್ ಐಲ್ಯಾಂಡ್ ಅಂತ ಮುಂಚೆ ಕರೀತಾಯಿದ್ರು, ಈಗ ಹೊಸದಾಗಿ ನಾಮಕರಣ ಮಾಡಲಾಗಿದೆ. ಈ ಒಂದು ಕಾಟೇಜಲ್ಲಿ ಉಳ್ಕೊಂಡಿದ್ದೀನಿ. ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಈಗಷ್ಟೇ ಫ್ರೀ ಬ್ರೇಕ್ಫಾಸ್ಟ್ ಇತ್ತು ಉಳ್ಕೊಂಡಿದ್ದಕ್ಕೆ. ಪೂರಿ ಕೊಟ್ಟರು, ಉಪ್ಪಿಟ್ಟು ಕೊಟ್ಟರು, ಬ್ರೆಡ್ ಜಾಮ್ ಕೊಟ್ಟರು, ಚೆನ್ನಾಗಿತ್ತು. ಕೊನೆಗೆ ಟೀ ಕೂಡ ಕೊಟ್ಟರು. ಇದೆಲ್ಲ ಮುಗಿಸ್ಕೊಂಡು ಈ ಉರಿ ಬಿಸಿಲಲ್ಲಿ ನಾನು ನಿಮಗೆ ಅಂಡಮಾನ್ನ ಲೋಕಲ್ ಜೀವನ, ಹಾಗೆ ಈ ಒಂದು ದ್ವೀಪದ ಸುಂದರ ಬೀಚ್ಗಳು, ಹಾಗೆ ಇಲ್ಲಿಯ ಲೈಫ್ ಮೇಜರಾಗಿ. ಯಾಕೆಂದರೆ ಬೀಚು ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಜೀವನವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲಿಯ ಕಷ್ಟಗಳು, ಇಲ್ಲಿಯ ಸಮಸ್ಯೆಗಳು, ಹಾಗೆ ಇಲ್ಲಿಯ ಸಾಕಷ್ಟು ಚಾಲೆಂಜಸ್ ಬದುಕೋದಕ್ಕೆ. ಒಂದು ಐಲ್ಯಾಂಡಲ್ಲಿ ಅಥವಾ ಒಂದು ದ್ವೀಪದಲ್ಲಿ ಬದುಕಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ಪ್ರತಿಯೊಂದು ವಿಚಾರಕ್ಕೂ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ಪ್ರತಿಯೊಂದು ವಿಚಾರಕ್ಕೂ ಪ್ಲ್ಯಾನಿಂಗ್ ಇರಬೇಕಾಗತ್ತೆ. ಇಲ್ಲೆಲ್ಲ ಹೆಂಗೆ ನಡೆಯುತ್ತೆ, ಮತ್ತು ಕೃಷಿ ಹೇಗೆ ಮಾಡ್ತಾರೆ, ಸಿಹಿ ನೀರು ಎಲ್ಲಿಂದ ಬರುತ್ತೆ, ನೂರಾರು ಪ್ರಶ್ನೆಗಳಿರುತ್ತಲ್ಲ ನಿಮಗೂ, ನನಗೂ ಅಷ್ಟೇ ಪ್ರಶ್ನೆ ಇದೆ ತಲೆಯಲ್ಲಿ. ಆ ಒಂದು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ. ಸ್ವಾಗತ. ಫಿರೋಜ್ ಭಾಯ್, ಗುಡ್ ಮಾರ್ನಿಂಗ್. भाई सीट पे बैठने का ताकत भी नहीं है मेरे में. गांड जलेगा, अंड सुट्टोगुತ್ತೆ ರೀ, ಹಂಗಿದೆ. ಕೂರಕ್ಕೂ ಆಗಲ್ಲ. पानी डाल के बैठे. ಅಯ್ಯೋ, ನಾನು ತಣ್ಣಗಿರುತ್ತೆ ಅಂದ್ಕೊಂಡೆ ಅಂಡಮಾನು. ಈ ಹಣ್ಣು ಸುಟ್ಟೋಯ್ತು. ಇಲ್ಲಿ ನೋಡಿ, ನಮಗೆ ನಮ್ಮ ಫಿರೋಜ್ ಸ್ನೇಹಿತರು ಸಿಕ್ಕಿದ್ದಾರೆ, ಪ್ರಿಯಾ ಅಂತ. ಇವರು ಡೈವಿಂಗು, ಬೋಟ್ ಓಡಿಸೋದು ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಇವ್ರನ್ನ ಕೇಳ್ತಾ ಇದ್ದೆ, ಮೇಡಮ್ ನಿಮಗೆ ಬೋರ್ ಆಗಲ್ವಾ ಐಲ್ಯಾಂಡಲ್ಲಿ, ಅಥವಾ ಈ ಬಿಸಿಲಲ್ಲಿ ಇರೋದಕ್ಕೆ ಕಷ್ಟ ಆಗಲ್ವಾ ಅಂತ. ಅದಕ್ಕೆ ಹೇಳಿದ್ರು, ಇಡೀ ಜಗತ್ತಿಂದ ಅಂಡಮಾನಿಗೆ ಬರ್ತಾರೆ, ಕಾಸು ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಎಂಜಾಯ್ ಮಾಡೋದಕ್ಕೆ. ನಾನು ಇಲ್ಲೇ ಹುಟ್ಟು ಬೆಳೆದು, ನನಗೆ ಕಾಸು ಕೊಡ್ತಾರೆ ಜನ ಇಲ್ಲಿ ಹೆಲ್ಪ್ ಮಾಡೋದಕ್ಕೆ. ಇದಕ್ಕಿಂತ ಲೈಫಲ್ಲಿ ಇನ್ನೇನು ಬೇಕು ಅಂತ ಹೇಳ್ತಾರೆ. ಪ್ರಿಯಾ ಮೇಡಮ್, ಆಲ್ ದ ಬೆಸ್ಟ್ ಯು. Thank you so much. Nice meeting My you. pleasure. Sir. Enjoy your days. Thank you. Yeah. See you again. See you. ಬಾಯ್. ಸ್ವರಾಜ್ ದ್ವೀಪದ ಅತ್ಯಂತ ಫೇಮಸ್ ಆದ ಬೀಚು ಬಂದಿದ್ದೀವಿ. ಲೋಕಲ್ಸು ಲೂಡೋ ಆಡ್ತಾ ಇದ್ದಾರೆ. ಲೈಫಲ್ಲಿ ಡೈವಿಂಗ್ ಮಾಡಬೇಕು, ಅಂಡರ್ ವಾಟರ್ ದುನಿಯಾ ನೋಡಬೇಕು ಅಂತ ಆಸೆ ಪಟ್ಟವರಿಗೆ ಈ ಒಂದು ಜಾಗ ಸ್ವರ್ಗ. ಗೋವಿಂದ್ ನಗರ್ ಬೀಚ್, ಬೋಗಾಘಾಟೇನಾ? ಬೋಗಾಘಾಟ್. ಇಲ್ಲಿ ವರ್ಲ್ಡ್ ಫೇಮಸ್. ಡೈವಿಂಗ್ ಮಾಡ್ಬೋದು, ಸ್ನಾರ್ಕ್ಲಿಂಗ್ ಮಾಡ್ಬೋದು, ಪ್ರತಿಯೊಂದು ಮಾಡ್ಬೋದು. ನೀವು ಬೆಳಗ್ಗೆ ಹೊತ್ತು ಬಂದು ಅಥವಾ ಹಿಂದಿನ ದಿವಸ ಬುಕ್ ಮಾಡ್ಕೊಂಡಿದ್ರೆ ಈ ಥರ ಬೋಟ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಸಮುದ್ರದ ಉದ್ದಗಲಕ್ಕೆ ಆಳಕ್ಕೆ ಕರ್ಕೊಂಡು ಅಲ್ಲಿ ನಿಮ್ಮ ಕೈಲಿ ಡೈವಿಂಗ್ ಮಾಡಿಸ್ತಾರೆ. ಸಖತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ನೋಡಿ ಹೆಂಗಿದೆ ನೀರು, ನೋಡಿ ಹೆಂಗಿದೆ ಕಲರು, ಒಂದೊಂದು ಕಡೆ ಒಂದೊಂದು ಕಲರು. ಟರ್ಕೈಸ್ ಬ್ಲೂ ನೀರು, ಭಾರತ ದೇಶದ ಬಾವುಟ. ಈಗಷ್ಟೇ ಡೈವಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಿದೆ ಟೀಮು. ಅದರ ಎಕ್ವಿಪ್ಮೆಂಟ್ಸ್ ಎಲ್ಲ ಆಚೆ ಇಡ್ತಾ ಇದ್ದಾರೆ. ಇದು ಜಗತ್ ಪ್ರಸಿದ್ಧ ಕಾಲಾಪತ್ತರ್ ಬೀಚ್. ನೋಡ್ರಿ ಹೆಂಗಿದೆ ಅಂತ. ವಾ 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 ವಾ, ಟ್ರೂಲಿ ಮ್ಯಾಗ್ನಿಫಿಷೆಂಟ್ ಅಂತಲೇ ಹೇಳ್ಬೋದು. ನೀರಿನ ಕಲರ್ ನೋಡಿ, ಸೂರ್ಯನ ಕಿರಣಗಳಿಂದ ಒಂದೊಂದು ಲೇಯರಲ್ಲಿ ಒಂದೊಂದು ರೀತಿ ಕಾಣುತ್ತೆ. ಇಲ್ಲಿ ಎಷ್ಟು ತಿಳಿಯಾಗಿದೆ ನೀರು. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಡಾರ್ಕ್ ಆಗ್ತಾ ಹೋಗುತ್ತೆ. ಲೇಯರ್ ಆಗಿ ನೋಡ್ಬೋದು ನೀವು ಕಲರ್ನ. ಆಹಾ, ಡ್ರೋನ್ ಇರಬೇಕಾಗಿತ್ತು ಈ ಜಾಗಕ್ಕೆ. ನೋಡ್ರಿ ಹೆಂಗೆ ಅಂಡಮಾನ್ನ ಬಿಳಿ ಮರಳನ್ನು ಬಳಕೆ ಮಾಡಿಕೊಂಡು ಮೈ ತುಂಬ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸಾಕಷ್ಟು ನಿಮಗೆ ಸಾಲ್ಟು, ಮಿನರಲ್ಸು ಎಲ್ಲ ಸಿಗುತ್ತೆ. ಸಖತ್ ಮಜಾ ಇದೆ. ಈ ಥರ ಬಹಳ ಪ್ಯೂರ್ ಆದ ಸ್ಯಾಂಡು ಸಿಗೋದು ಬಹಳ ಅಪರೂಪ. ನೋಡಿ ಹೆಂಗಿದೆ ಅಂತ. ಆಟ ಕೂಡ ಆಡ್ಬೋದು ನೀವು ಇಲ್ಲಿ. ತುಂಬ ಚೆನ್ನಾಗಿದೆ ಜಾಗ. ಆ ಬೀಚ್ ಮಾತ್ರ ಮಾತಾಡೋಂಗಿಲ್ಲ, ಅಷ್ಟು ಸುಂದರವಾದ ಬೀಚು. ಟರ್ಕಾಯ್ಸ್ ಗ್ರೀನ್, ಕ್ರಿಸ್ಟಲ್ ಕ್ಲಿಯರ್ ನೀರು. ನಾವೆಲ್ಲರೂ ಎಲ್ಲ ಹೇಳ್ತಾಯಿದ್ರು, ಇದು ಇಂಡೋನೇಷ್ಯಾಗೆ ಹೋಗಬೇಕು, ಫಿಲಿಪೀನ್ಸ್ಗೆ ಹೋಗಬೇಕು, ಅಲ್ಲೋಗಬೇಕು, ಇಲ್ಲೋಗಬೇಕು ಬೆಸ್ಟ್ ಬೀಚಸ್ನ ನೋಡೋದಕ್ಕೆ ಅಂತ. ಎಲ್ಲೂ ಹೋಗಬೇಕಾಗಿಲ್ಲ. ನಮ್ಮ ದೇಶದ ಭಾಗವೇ ಆದಂತಹ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿರುವಂತಹ ಸುಂದರವಾದ ಬೀಚು ಅಮೋಘ. ಸೊ ಅದಕ್ಕೆ ನಾನಿರುವಂತಹ ಬೀಚ್ ಹೆಸರು ಕಾಲಾಪತ್ತರ್ ಬೀಚ್. ಇದು ಹ್ಯಾವ್ಲಾಕ್ ಐಲ್ಯಾಂಡ್ ಅಥವಾ ಸ್ವರಾಜ್ ದ್ವೀಪದಲ್ಲಿರುವಂತಹ ಅತ್ಯಂತ ಜನಪ್ರಿಯವಾದ ಬೀಚು. ಬಹಳ ಸೇಫ್ ಬೀಚು. ಎಷ್ಟು ದೂರ ಹೋದ್ರೂ ನಿಮ್ಗೆ ಅಷ್ಟೊಂದು ಆಳ ಇಲ್ಲ, ಎಲ್ಲ ಫ್ಲ್ಯಾಟ್ ಆಗಿದೆ.
ಆಟ ಆಡೋದಕ್ಕೆ, ಸ್ಕ್ರಬ್ ಮಾಡಿ ರಿಲ್ಯಾಕ್ಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯ ಜಾಗ. ಸಖತ್ ಒಳ್ಳೆ ಫೀಲಿಂಗು. ಮಲ್ಕೊಂಡಿದ್ದೆ, ಆಕಾಶವನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ತಾ ಇದ್ದೆ. ಈಗಷ್ಟೇ ಆಚೆ ಬಂದು ಬಾಡಿ ಎಲ್ಲ ಸ್ಕ್ರಬ್ ಮಾಡಿಕೊಂಡು ಫೇಶಿಯಲ್ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಆಗಿಬಿಟ್ಟು ಪಳ 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 ಅಂತ ಒಳ್ಕೊಂಡು ಅದಾದಮೇಲೆ ಹೋಗಿ ಮಿಕ್ಕಿದ ಶೂಟಿಂಗ್ ಮಾಡ್ತೀನಿ. ಸೊ ಈ ಥರ ನೀವು ಅಷ್ಟೇ ಬಂದಾಗ ಅಂಡಮಾನ್ ಬೀಚನ್ನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ಬೋದು. ಇಲ್ಲಿ ಸ್ನೇಹಿತರು ರೇಕ್ಸೋದಕ್ಕೆ ಬಂದಿದ್ದಾರೆ. ಸ್ನೇಹಿತರು ತೆಂಗಿನಕಾಯಿ ಬಿಸಾಕ್ತಾರೆ. ಜನಗಳು ಅಷ್ಟೇ ಭಾಳ ಫ್ರೆಂಡ್ಲಿ ಇದ್ದಾರೆ. ಎಲ್ಲರೂ ಏನೂ ತೊಂದರೆ ಇಲ್ಲ. ಎಲ್ಲರೂ ಒಂಥರ ಬೀಚ್ ಮೆಂಟಾಲಿಟಿ, ಚಿಲ್ಡ್ ಔಟ್ ಜನಗಳು, ಆರಾಮಾಗಿರ್ತಾರೆ, ಏನೂ ತೊಂದರೆ ಇಲ್ಲ. ನೀವುಗಳು ಅಷ್ಟೇ ಒಳ್ಳೆ ಬಟ್ಟೆ ಗಿಟ್ಟೆ ತೊಗೊಂಡು ಪ್ಯಾಂಟು ಜೀನ್ಸ್ ಎಲ್ಲ ಹಾಕೊಂಬರ್ಬೇಡಿ, ಶಾರ್ಟ್ಸು ಬೀಚ್ ವೇರ್ ಹಾಕೊಂಬನ್ನಿ, ಎಂಜಾಯ್ ಮಾಡಿ. ವೆದರ್ ಥ್ರೂಔಟ್ ದ ಇಯರ್ ಚೆನ್ನಾಗಿರುತ್ತೆ. ಸ್ವಲ್ಪ ಮೇ ಮತ್ತು ಜೂನಲ್ಲಿ ಬಿಸಿಲು ಜಾಸ್ತಿ ಇರುತ್ತಂತೆ. ಅದು ಬಿಟ್ಟರೆ ನೋಡಿ, ಇವಾಗ ಸಂಜೆ 4 ಗಂಟೆ, ವೆದರ್ ಸಖತ್ತಾಗಿದೆ. ಇವಾಗ ಮೈನ ವಾಶ್ ಮಾಡ್ಕೊಳ್ಳೋದಕ್ಕೆ ಮತ್ತೊಮ್ಮೆ ಬೀಚ್ಗೆ ಹೋಗ್ತೀನಿ. ನಿನ್ನ ನೆನಪಿನಲ್ಲಿ ನೆನಪಾಗುವೆ, ನಿನ್ನ ಮಡಿಲಿನಲ್ಲಿ ಮಗುವಾಗುವೆ. ಹೃದಯದ ಮಾತುಗಳನ್ನು ಕೂಡಿ ಇಟ್ಟು ಹೇಳುವೆ, ಒಲವೇ ನಿನ್ನೊಂದಿಗೆ ಕಳೆದು ಹೋಗುವೆ. ಆಕಾಶದ ದೂರ ತೀರಕ್ಕೆ ಸಾಗುವ ಹೆಜ್ಜೆ ಗುರುತು ಅಲ್ಲೇ ಕೂತು ನೋಡುವ. किधर लेके जा रहे हो? हाँ, बीच में लेके जा रहे हो? ओह, कितना देर लगेगा? अभी आ जाएगा. आ जाएगा. ಓ ಬೈಕ್ ಮೇ ನೋಡಿ, ಈ ಥರ ಬೈಕಲ್ಲಿ ಬೋಟನ್ನೇ ತಗೊಂಡು ಹೋಗ್ತಾರೆ ಬೀಚ್ಗೆ. ಏ ಫಿಶಿಂಗ್ ಬೋಟ್ ಹೇ? ವಾವ್. ನಿಧಾನಕ್ಕೆ ತಳ್ಕೊಂಡು ಬೈಕ್ ಮೂಲಕ ಬೋಟನ್ನು ತೊಗೊಂಬರ್ತಾರೆ. ಸೂಪರ್. ಅಂಡಮಾನ್ ಲೈಫ್. ಸ್ವರಾಜ್ ದ್ವೀಪದಲ್ಲಿ ಸೂರ್ಯಾಸ್ತವನ್ನು ನೋಡೋದಕ್ಕೋಸ್ಕರ ಬಂದಿದ್ದೀವಿ. ಎದುರುಗಡೆ ರಾಧಾನಗರ್ ಬೀಚ್ ಇದೆ. ಇಲ್ಲಿ ಶಿವನ ದೇವಸ್ಥಾನ ಇದೆ. ಶಿವನಿಗೆ ಒಂದು ನಮಸ್ಕಾರ ಹೊಡೆದು ಸೂರ್ಯಾಸ್ತವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಪ್ರಪಂಚದ ಫೈನೆಸ್ಟ್ ಬೀಚ್ ಅಂತೆ. ಬಿಳಿ ಸ್ಯಾಂಡ್, ವೈಟ್ ಸ್ಯಾಂಡ್ ಬೀಚಸ್ಸು. ಆಹಾ, ಟರ್ಕಾಯ್ಸ್ ಗ್ರೀನ್ ನೀರು. ಬನ್ನಿ ತೋರಿಸ್ತೀನಿ, ಸಗದಾಗಿರುತ್ತೆ. ನಿಗೂಢ ನೀಲಿ ಜಲರಾಶಿಯ ಮಡಿಲಲ್ಲಿ ಅಡಗಿರೋ ಈ ಹ್ಯಾವ್ಲಾಕ್ ಅಥವಾ ಸ್ವರಾಜ್ ದ್ವೀಪ ಪ್ರಕೃತಿ ಬಿಡಿಸಿದ ಒಂದು ಅದ್ಭುತವಾದ ಕಲಾಕೃತಿಯಂತೆ ಭಾಸಾಗುತ್ತೆ. ಇಲ್ಲಿನ ಬೆಳ್ಳಿಯಂತಹ ಮರಳಿನ ತೀರಕ್ಕೆ ಮುತ್ತಿಕ್ಕುವ ಪಚ್ಚೆ ಹಸಿರಿನ ಅಲೆಗಳು ಮತ್ತೆ ದಂಡೆಯುದ್ದಕ್ಕೂ ಸಾಲುಗಟ್ಟಿದ ಬೃಹತ್ ಮರಗಳು ಒಂದು ಮಾಯಾ ಲೋಕವನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಸೂರ್ಯನ ಹೊಂಬಣ್ಣದ ಕಿರಣಗಳು ಸ್ಫಟಿಕದಂತಹ ತಿಳಿ ನೀರಿನ ಮೇಲೆ ಬಿದ್ದಾಗ ಅಡಗಿರೋ ಬಣ್ಣದ ಹವಳಗಳ ಲೋಕ ಮಿನುಗುತ್ತಾ ಪ್ರವಾಸಿಗರನ್ನ ಮಂತ್ರ ಮುಗ್ಧಗೊಳಿಸುತ್ತೆ. ದಿಗಂತದವರೆಗೆ ಹರಡಿರೋ ಶಾಂತ ಸಾಗರ ಮತ್ತು ಹಸಿರು ಕಾನನದ ನಡುವೆ ಬೀಸುವ ತಂಗಾಳಿಯು ಮನುಷ್ಯನ ಮನಸ್ಸನ್ನ ಎಲ್ಲೋ ದೂರದ ಸ್ವರ್ಗಕ್ಕೆ ಕರೆದೊಯ್ಯೋ ಸಾಟಿ ಇಲ್ಲದ ಅನುಭವವನ್ನ ನೀಡುತ್ತೆ. ಸಂಜೆ ಹೊತ್ತು ರಾಧಾನಗರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಪಾಪಡಿ ಚಾಟು, ಹಾಗೆ ಸ್ವಲ್ಪ ನೈಟ್ ಲೈಫು. ಬೇಗ ಕ್ಲೋಸ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಅಣ್ಣವರು ಮ್ಯೂಸಿಕ್ ಬಜಾಯಿಸ್ತಾ ಇದ್ದಾರೆ. ಈಗ ಇಲ್ಲಿ ಅಮ್ಮನ ಹತ್ರ ಒಂದು ಪಾಪಡಿ ಚಾಟ್ ಆರ್ಡರ್ ಮಾಡ್ತೀವಿ. ಮೇಡಮ್,
ಲಗಾವ್ ಪಾಪಡಿ ಚಾಟ್ ಹಮಾರೆ ಇಲ್ಲಿ. ಇಲ್ಲಿಯ ಪಾಪಡಿ ಚಾಟ್ ಫೇಮಸ್ಸು. ಮೊಸರು ಹಾಕಲ್ಲ, ಮೊಸರು ಹಾಕದೆ ಮಾಡ್ತಾರೆ. ಬಟ್ ಅಂಗಡಿಗಳ ಲಿಸ್ಟು ಇಲ್ಲಿಂದ ಅಲ್ಲಿಗೆ. ಫ್ರೂಟ್ ಚಾಟು. ಅಮ್ಮ ನಮಸ್ಕಾರ. ನೋಡಿ ಇವರು ಫ್ರೂಟ್ಸ್ ಮಾರ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಪಾಪಡಿ ಚಾಟು ಬಿಲ್ಕುಲ್ ಗಾಯಂಗೆ ನೈ ಚೋಡಂಗೆ. ಇಲ್ಲೂ ಅಷ್ಟೇ ಹಣ್ಣಿನ ಅಂಗಡಿ, ಚಾಟ್ ಅಂಗಡಿ, ಹಣ್ಣಿನ ಅಂಗಡಿ. ಇದ್ಯಾವುದು ಮೇಡಮ್? ವಾಟರ್ ಆ್ಯಪಲ್, ಜಾಮೂನ್. ಓಕೆ ಓಕೆ. ಇಲ್ಲಿಂದ ಅಲ್ಲಿವರೆಗೂ ಇದೆ. बिल्कुल एक राउंड लगा के वापस आऊँगा उधर. थैंक यू मैडम जी, थैंक यू मैडम जी, थैंक यू मैडम जी. एक ऑर्डर किया हूँ, आके वापस आएंगे. सबके पास एक एक खाएंगे, पेट ना दुखे बस. ओके मैडम जी. थैंक यू मैडम जी. इधर हमारा स्पून आपका ಗಿರಾ ದಿಯಾ ಮೇ ಸಾರಿ. ನೋಡಿ ಇಲ್ಲಿ ಬಾಳೆ ಎಲೆಯಲ್ಲಿ ಸ್ಪೂನ್ ಮಾಡಿ ಕೊಡ್ತಾರೆ, ಅದರಲ್ಲಿ ತಿನ್ನೋದು. ಕೊಕೊನಟಾ? ಓ ಬಾಳೆ ಎಲೆ ಅಲ್ಲ, ತೆಂಗಿನ ಮರದ ಎಲೆ. ನಾವು ಟೇಸ್ಟ್ ಮಾಡ್ತಿದ್ದೀವಿ ಅಂಡಮಾನ್ನ ಭಾಳ ಫೇಮಸ್ ಆದ ಪಾಪಡಿ ಚಾಟು. ಇದಕ್ಕೆ ಮೊಸರು ಹಾಕಲ್ಲ. ಪಾಪಡಿ ಚಾಟ್ಗೆ 100 ರೂಪಾಯಿ. ತುಂಬ ಎಕ್ಸ್ಪೆನ್ಸಿವ್ ಅನ್ಸ್ಬೋದು. ಬಟ್ ಏನಂದರೆ ಇಲ್ಲಿ ಪ್ರತಿಯೊಂದೂ ಹೊರಗಿಂದ ಬರಬೇಕು, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ನಮ್ಮಲ್ಲಿದೆ ಒಂದು 23 ರೂಪಾಯಿಗೆ ಸಿಗುತ್ತೆ. ಚೆನ್ನಾಗಿದೆ. ಇದನ್ನು ತಿನ್ನೋದಕ್ಕೆ ಇಲ್ಲಿ ಹೆಂಗೆ ಮಾಡ್ತಾರೆ ಅಂತ, ಈ ಎಲೆ ಕೊಟ್ಟಿದ್ದಾರೆ. ಎಲೆನ ಸ್ಪೂನ್ ರೂಪದಲ್ಲಿ ಬಳಕೆ ಮಾಡೋದು. ಖಾರವಾಗಿ ಏನೋ ತಿಂದಮೇಲೆ ಖಾರ ವಾಶ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಬಿಸಿ ಬಿಸಿ ಚಹಾ. ಇಲ್ಲಿ ಜಾಸ್ತಿ ಟೀ ಕುಡಿತಾರೆ ಕಾಫಿಗಿಂತ, ಮತ್ತು ಫಿಲ್ಟರ್ ಕಾಫಿ ಸಿಗೋಲ್ಲ, ಅದಕ್ಕೆ ಟೀ ತೊಗೊಳ್ಳೋದು ಬೆಟ್ರು. ಇಲ್ಲಾಂದರೆ ಕಾಫಿ ಅಂದರೆ ನೆಸ್ಕೆಫೆ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಈ ಜಾಗದ ವಾತಾವರಣ ಇಷ್ಟ ಆಯಿತು. ಜನಗಳೆಲ್ಲ ಬೀಚಲ್ಲಿ ಆಟ ಆಡಿ ಚೆನ್ನಾಗಿ ಮೋಜು ಮಸ್ತಿ ಮಾಡಿ ಬಂದು ಚಿಲ್ ಮಾಡಿ ಊಟ ತಿಂಡಿ ಮಾಡಿಕೊಂಡು, ಊಟದ ರೆಸ್ಟೋರೆಂಟ್ಗಳು ಕೂಡ ಇದೆ, ಸಂಜೆ ಸ್ನ್ಯಾಕ್ಸ್ ಕೂಡ ಇದೆ, ಮ್ಯೂಸಿಕ್ ಕೂಡ ಬಜಾಯಿಸ್ತಾ ಇದ್ದಾರೆ. ಒಂದು ಒಳ್ಳೆ ಮಿಕ್ಸ್ ಅಂತಲೇ ಕರಿಬೋದು. ಒಳ್ಳೆಯ ವಾತಾವರಣ. ಚಿಯರ್ಸ್. ಟೀ ಆದಮೇಲೆ ಒಂದು ಫ್ರೂಟ್ ಚಾಟ್ನ ಆರ್ಡ್ರ್ ಮಾಡಿದ್ದೀವಿ. ಮೇಡಮ್ ಅವಲೇ ಹೇಳ್ಬಿಟ್ಟಿದ್ರು ನಮ್ಮ ಅಂಗಡಿಲಿ ನಾನು ತೊಗೊಳ್ಳೇಬೇಕು ಅಂತ. ಫಸ್ಟು ಸ್ಟಾರ್ ಫ್ರೂಟ್ ಹಾಕಿದ್ರು, ಅದಾದಮೇಲೆ ಇವಾಗ ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಹಾಕ್ತಾ ಇದ್ದಾರೆ. ಅದಾದಮೇಲೆ ಇದೊಂದು ವಿಚಿತ್ರವಾದ ಫ್ರೂಟ್ ಇದು. ಮೇಡಮ್ ಉಸ್ಕೋ ನಾಮ್ ಕ್ಯಾ? ವಾಟರ್ ಆ್ಯಪಲ್ ಅಂತ. ಇದು ನಾನು ನೋಡೇ ಇಲ್ಲ ಯಾವತ್ತೂ ಆ ಥರದ್ದು. ಒಳ್ಳೆ ಪ್ರಾನ್ಸ್ ಥರ ಇದೆ. ಸೊ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ভালোবাসি গো আজ কেন গো এমন হলো, এমন হলো, এমন ভালোবাসি। ವಾವ್, ಬಹುತ್ ಅಚ್ಚಾ ಇದ್ರೆ. ಥ್ಯಾಂಕ್ ಯು ಮೇಡಮ್ ಜಿ. ಅಮ್ಮ ಮಾಡಿಕೊಟ್ಟಂತಹ ಫ್ರೂಟ್ ಚಾಟು 200 ರೂಪಾಯಿ, 50 ರೂಪಾಯಿ ಇವ್ರ ಹತ್ರನೇ ಇಸ್ಕೊಂಡು ಅಲ್ಲಿ ಸಂಗೀತಗಾರರು ಕೊಟ್ವಿ. ಅಂಡಮಾನಲ್ಲಿ ಇಲ್ಲಿಯ ಲೋಕಲ್ ಜನಗಳು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ, ದಗ ಇಲ್ಲ, ಕಿತ್ಕೊಂಡು. ಮೇಡಮ್ इस बार 1-2 शॉप में खा लिया, अगले बार कल शाम को फिर आऊँगा आपके शॉप में. वही मैडम, सबसे कैसे खाए, पेट बर्स्ट हो जाएगा मैडम. नहीं, पहला 2 शॉप में खाया, अगले बार आप दूसरा 2 शॉप. बिल्कुल मैडम, बिल्कुल आएंगे. मैं वादा दिया तो सब मैडम बोल रहे सबकी शॉप में खाओ, पेट बर्स्ट हो जाएगा मेरा. हाँ नहीं, अभी एक दिन 10 दिन रहूँगा तो 10 दिन एक शॉप. ಸೊ ಭಾಳ ಖುಷಿ ಆಗ್ತದೆ. ಇಲ್ಲಿ ಆ ವಾತಾವರಣ ಚೆನ್ನಾಗಿದೆ ಅಂತ ಹೇಳ್ತಾರೆ. ಕದಿಯೋದು, ಮೋಸ ಮಾಡೋದು
ಈ ಥರ ಯಾವುದೇ ವಿಷಯಗಳಿಲ್ಲ. ಎಲ್ಲರೂ ಬಹಳ ಆನೆಸ್ಟಾಗಿ ಬದುಕ್ತಾ ಇದ್ದೀವಿ, ಎಲ್ಲರೂ ಖುಷಿಯಾಗಿದ್ದೀವಿ, ಎಲ್ರಿಗೂ ಕಾಮದಂದ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಖುಷಿಯಾಯಿತು. ಈ ಒಂದು ಮೌಲ್ಯಗಳನ್ನ ಇಟ್ಕೊಂಡು ದ್ವೀಪದಲ್ಲಿ ಬದುಕ್ತಾ ಇರೋದು ಬಹಳ ಖುಷಿಯ ವಿಚಾರ. ಯಾಕೆಂದರೆ ಇಲ್ಲಿ ಒಬ್ರಿಗೊಬ್ರು ಆಗಲಿಲ್ಲ ಅಂದರೆ ತುಂಬ ಕಷ್ಟ. ಸೊ ಒಬ್ರಿಗೊಬ್ರು ಆಗಲೇಬೇಕು. ಒಂದು ರಾತ್ರಿಯ ಮಾರ್ಕೆಟಿಗೆ ಬಂದಿದ್ದೀವಿ. ಮಾರ್ಕೆಟ್ ಹಿಂಭಾಗ ದೊಡ್ಡ ಸತ್ಸಂಗ ನಡೀತಾ ಇದೆ. ಇಲ್ಲಿ ಕೆಲವು ತರಕಾರಿ ಹಣ್ಣುಗಳು ಮಾತ್ರ ಬೆಳೀತಾರೆ, ಮಿಕ್ಕಿದೆಲ್ಲ ನಮ್ಮ ಭಾರತ ದೇಶದ ಮೇನ್ಲ್ಯಾಂಡ್. ಈಗ ಇದು ಮೇನ್ಲ್ಯಾಂಡಿಂದ ಆಚೆ ಕಡೆ ಇರೋದ್ರಿಂದ ಅಲ್ಲಿಂದ ಸಾಕಷ್ಟು ಹಣ್ಣುಗಳು ತರಕಾರಿಗಳು ಪ್ರತಿನಿತ್ಯ ಶಿಪ್ಗಳ ಮೂಲಕ ಇಲ್ಲಿಗೆ ಬರುತ್ತೆ. ಇಲ್ಲಿ ಕೆಲವು ತರಕಾರಿಗಳು ಮತ್ತು ಹಣ್ಣುಗಳನ್ನು ಮಾತ್ರ ಸೀಸನಲ್ ಆಗಿ ಬೆಳೀತಾರೆ. ಜತಿನ್ ಅನ್ನೋರು ಇವ್ರು ಅಂಗಡಿ ಇಟ್ಕೊಂಡಿದ್ದಾರೆ. ಇದು ಕಲ್ಕಟ್ಟಾಯಿಂದ ಬರುತ್ತಂತೆ, ಇದು ಚೆನ್ನೈ. ಓಕೆ, ಇದು ಇಲ್ಲಿ ಲೋಕಲ್ ಬೆಳೆಯೋದು ಮೂಲಂಗಿ, बदनेकाई लोकल है, फूल गोभी लोकल है, करेला लोकल है, ओके, और आपका बैगन लोकल है, परवल लोकल है. आगे जाइए. ಇದೆಲ್ಲ ಲೋಕಲ್. ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಫ್ಲಡ್ ಲೈಟ್ ಮ್ಯಾಚು ಟೆನ್ನಿಸ್ ಬಾಲ್ ಅಲ್ಲಿ, ಟೆನ್ನಿಸ್ ಬಾಲ್ ಅಲ್ಲ, ಹಾರ್ಡ್ ಬಾಲ್. ಕಾಮೆಂಟ್ರಿ ಎಲ್ಲ ಇದೆ. ನಾಲ್ಕು ಯಾರೋ ಔಟ್ ಆದರು. ಇವ್ರ ಅಂಗಡಿ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. आपका शॉप बहुत सुंदर है भाई. हाँ पूरा लगा दिया डब्बा. हाँ नाम क्या आपका? हाँ वसेर भाई, बहुत बढ़िया. जलमुरी बनाते हो, वेलपुरी, चन्ना चाट, आलू चाट फेमस हो. कितने में बेचते हो सब कुछ? सब 50. बहुत बढ़िया. ಎಲ್ಲ 50 ನೋಡಿ. ಅಲ್ಲಿ ಟೂರಿಸ್ಟ್ ಜಾಗದಲ್ಲೆಲ್ಲ 200, 150 ಮಾಡ್ತಾಯಿದ್ರು. ಪಾಪ ಇವರು 50ಕ್ಕೆ ನ್ಯಾಯವಾಗಿ ಮಾಡ್ತಾಯಿದ್ದಾರೆ, ಯಾಕೆಂದರೆ ಇಲ್ಲಿ ಲೋಕಲ್ ಜನ ತಿನ್ನೋದು. ಬಟ್ ಗ್ರೌಂಡ್ ಮಾತ್ರ ಎಷ್ಟು ಚೆನ್ನಾಗಿದೆ ನೋಡ್ರಿ. ಸುತ್ತಲೂ ತೆಂಗಿನ ಮರಗಳು, ಬೌಂಡ್ರಿ ಇದೆ, ರೋಪ್ ಹಾಕಿದ್ದಾರೆ. ಫುಲ್ ಪ್ರೊಫೆಷನಲ್ ಆಗಿ ಆಡ್ತಾ ಇತ್ತು ಕ್ರಿಕೆಟ್ನ. ಟೂರ್ನಮೆಂಟ್ಗೆ 1 ಲಕ್ಷ ಅಂತ ಗೆದ್ದರೆ ಸ್ಲೋ ಬಾಲ್, ಈ ಕಡೆ ವಾಲಿಬಾಲು ಎಲ್ಲ ಮಾಡಿದ್ದಾರೆ. ಬ್ರದರ್ ನೋಡಿ ಇಲ್ಲಿ ಡಾಕ್ಟರ್ ಅಂತೆ. डॉक्टर साहब बहुत अच्छा लगा आपसे मिलके. What is your name? Dr. Saurabh. Oh, very nice. He was telling good things about you. ಸೊ ಡಾಕ್ಟರ್ಸ್ ಎಲ್ಲ ಸೇರಿ ಒಂದು ಟೀಮ್ ಮಾಡಿದಾರಂತೆ. ಇಲ್ಲಿ ಮೆಡಿಕಲ್ ಫೆಸಿಲಿಟೀಸು ಅಷ್ಟೊಂದು ಇಲ್ವಂತೆ. ತುಂಬ ದೊಡ್ಡ ಹಾಸ್ಪಿಟ್ಲ್ ಅಂತ ಇಲ್ಲ. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದರೆ ಎಮರ್ಜೆನ್ಸಿಲಿ ಏರ್ ಲಿಫ್ಟ್ ಮಾಡಿ ಇಲ್ಲಿಂದ ಪೋರ್ಟ್ ಬ್ಲೇರಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲೂ ಆಗಲಿಲ್ಲ ಅಂದರೆ ಭಾರತ ದೇಶಕ್ಕೆ ಕೋಲ್ಕತ್ತಾ ಅಥವಾ ಚೆನ್ನೈಗೆ ಹೋಗ್ಬೇಕು. ಸರ್ ಹೇಳ್ತಿದ್ರು ಇಲ್ಲಿ ಯಾಕೆ ರಾತ್ರಿ ಹೊತ್ತು ಆಡ್ತಾರೆ ಅಂದರೆ ಬೆಳಗ್ಗೆ ಹೊತ್ತು ಎಲ್ಲರೂ ವಾಟರ್ ಆ್ಯಕ್ಟಿವಿಟೀಸಲ್ಲಿ ಕೆಲಸ ಮಾಡೋಕೆ ಹೋಗ್ಬಿಡ್ತಾರೆ. ಅಲ್ಲಿ ಬೆಳಗ್ಗೆ ಬಿಸಿಲು ಜಾಸ್ತಿ ಇರುತ್ತೆ, ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಆಗ ವಾತಾವರಣವೂ ಚೆನ್ನಾಗಿರುತ್ತೆ. ನಮ್ಮದು ಫ್ಲಡ್ ಲೈಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿರೋದ್ರಿಂದ ಆರಾಮಾಗಿ ಆಡ್ತೀವಿ ಸಂಜೆ, ಸ್ಟ್ರೆಸ್ ರಿಲೀಫ್ ನಮ್ಮ ಕೆಲಸ ಮುಗಿದ ಮೇಲೆ ಅಂತ. ಮತ್ತು ಕೇಳಿದೆ ಇಂಡೋರ್ ಬ್ಯಾಡ್ಮಿಂಟನ್ ಆ ಥರ ಎಲ್ಲ ಇದೆಯಾ ಅಂತ. ಇಂಡೋರ್ ಗೇಮ್ಸ್ ಯಾವುದೂ ಇಲ್ವಂತೆ, ಎಲ್ಲ ಔಟ್ಡೋರ್ ಮಾತ್ರ. ಇಡೀ ಹ್ಯಾವ್ಲಾಕ್ ಐಲ್ಯಾಂಡಲ್ಲಿ ಇರೋದು ಕೇವಲ ಇಬ್ಬರು ಡಾಕ್ಟರ್ಸ್ ಅಂತೆ. ಯಾವುದೇ ರೀತಿ ಸ್ಪೆಷಾಲಿಟಿ ಇಲ್ಲ. ಎಲ್ಲ ರೀತಿ ಕಾಯಿಲೆಗೂ ಇಬ್ಬರೇ ಡಾಕ್ಟ್ರು ನೋಡೋಕ್ಕೆ ಸಾಧ್ಯ. ಸರ್ಕಾರಿ ಆಸ್ಪತ್ರೆ ಒಂದು ಎಕ್ಸ್ರೇ ಮಾತ್ರ ಮಾಡ್ಬೋದಂತೆ. ಅದು ಬಿಟ್ಟರೆ ಏನೇ ನೀವು ನೋಡ್ಕೋಬೇಕು ಅಂದರೆ ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲಿಂದ ಬೋರ್ಡ್ ತೊಗೊಂಡು 2.5 ಗಂಟೆ ಪೋರ್ಟ್ ಬ್ಲೇರ್ಗೆ ಹೋಗಿ ಅಲ್ಲಿ ಮೇನ್ ಹಾಸ್ಪಿಟ್ಲಲ್ಲಿ ಮಾತ್ರ ಮಾಡಿಸೋದಕ್ಕೆ ಸಾಧ್ಯ ಅಂತೆ. ಅಂದರೆ ಹೆಲ್ತ್ ಕೇರ್ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಯಾವ ಥರ ಇದೆ ಅಂತ ಇದರಲ್ಲೇ ಆಡ್ತಾರೆ ಇವರು. ಒಂಥರ ಹಾರ್ಡ್ ರಬ್ಬರ್ ಬಾಲು. ಬೌಲಿಂಗು ಕ್ಯಾಚ್ ಮಿಸ್. ಚೆನ್ನಾಯ್ತು, ಒಳ್ಳೆ ಅನುಭವ. ಮಕ್ಕಳ ಜೊತೆ ಆಟ ಆಡಿದ್ದು, ಇಲ್ಲಿ ರಾತ್ರಿ ಕ್ರಿಕೆಟ್ ನೋಡಿದ್ದು. ಥ್ಯಾಂಕ್ ಯು ಫಿರೋಜ್ ಬಾಯ್. ನನ್ನ ಬೌಲಿಂಗ್ ಒಂದು ಜಗಳ ಆಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಕ್ರಿಕೆಟ್ ಹುಚ್ಚನ್ನ ನೋಡೋದಕ್ಕೆ ಮಾತ್ರ ತುಂಬಾ ಖುಷಿಯಾಗುತ್ತೆ. ಮಕ್ಕಳು ಊಟ ತಿಂಡಿ ನಿದ್ರೆ ಬಿಟ್ಟು ಬೇಕಾದ್ರೆ ಕ್ರಿಕೆಟ್ ಆಡ್ತಾರೆ. ಬರೀ ಮಕ್ಕಳಲ್ಲ, ದೊಡ್ಡವ್ರು ಕೂಡ. ಬೌಲಿಂಗ್ ಮಾಡ್ತಾ ನನ್ನ ಮೈಕ್ ಬಿದ್ದೋಗಿತ್ತು ರೀ, ವಾಪಸ್ ಹುಡ್ಕೊಂಬಂದೆ. ಈ ಚೋಟು ಹುಡುಕಿಟ್ಟಿದ್ದ. ಥ್ಯಾಂಕ್ ಯು ಚೋಟು, ಥ್ಯಾಂಕ್ ಯು ಸೋ ಮಚ್. ಬಾಯ್. ಮೈಕ್ ಹೋಗಿದ್ರೆ ಕತೆ ಅಷ್ಟೇ. ಥ್ಯಾಂಕ್ ಯು. ನೀವು ನೋಡ್ತಾ ಇದ್ದೀರಲ್ಲ, ಈ ಕಡೆ ಆ ಕಡೆ ಇದೆ ಇಲ್ಲಿನ ನೈಟ್ ಲೈಫು. ಇತ್ತೀಚೆಗೆ ಸಾಕಷ್ಟು ಸ್ಪಾಗಳು ಬಂದ್ಬಿಟ್ಟಿದೆ ಅಂತೆ. ಎಲ್ಲ ಕಡೆ ಥಾಯ್ ಸ್ಪಾ, ಆ ಸ್ಪಾ, ಈ ಸ್ಪಾ, ಜಿಗಿ ಸ್ಪಾ, ಜಗ ಸ್ಪಾ ಎಲ್ಲ ಕುಚ್ಚು ನಡೆಯುತ್ತಂತೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನೈಟ್ ಲೈಫಲ್ಲಿ ಇಲ್ಲಿ.
ಇದೇ ಥರ ಜನಗಳು ಕ್ರಿಕೆಟ್ ಆಡೋದು, ವಾಲಿಬಾಲ್ ಆಡೋದು, ಸ್ವಲ್ಪ ಆ್ಯಕ್ಟಿವ್ ಆಗಿ ಸ್ಪೋರ್ಟ್ಸ್ ಗಿಟ್ಸ್ ಆಡೋದು, ಜಿಮ್ ಮಾಡೋದು, ಈ ಥರ ಒಂದು ಮಾಹೋಲ್ ಇದೆ ಇಲ್ಲಿ. ಚೆನ್ನಾಗಿದೆ ಓವರಾಲು, ಭಾಳ ಪೀಸ್ಫುಲ್ ಆದ ಜಾಗ ಅಂತಲೇ ಹೇಳ್ಬೋದು. ಸುಲತಾ ಸ್ವೀಟ್ ಸ್ಟಾಲ್, ಗೋವಿಂದ್ ನಗರ್, ಸ್ವರಾಜ್ ದೀಪ್. ಇಲ್ಲಿ ಸಖತ್ತಾಗಿರೋ ಸಿಹಿ ಸಿಗುತ್ತಂತೆ. ಸಿಹಿ ಅಂದರೆ ನಮಗೆ ತುಂಬಾ ಇಷ್ಟ. ಏನಾದ್ರು ಒಂದು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕನ್ನಡದವ್ರು ಸಿಕ್ಬಿಟ್ಟಿದ್ದಾರೆ ನಮಗೆ. ಹಬ್ಬ 4 ವರ್ಷದಿಂದ ಅಂಡಮಾನಲ್ಲಿರೋ ಕನ್ನಡಿಗ, ಹ್ಯಾವ್ಲಾಕ್ ಐಲ್ಯಾಂಡ್ಸಲ್ಲಿ, ಸ್ವರಾಜ್ ದ್ವೀಪಲ್ಲಿ. ಹೇಗೆ ಅನ್ನಿಸ್ತದೆ? ಏನು ನಿಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಾ? ಯಾಕೆ ಇಲ್ಲಿಗೆ ಬಂದ್ರಿ? ಈ ಐಲ್ಯಾಂಡಲ್ಲಿ ಸಿಗೋ ಶಾಂತಿ ನಿಮ್ಗೆ ಆಚೆ ಸಿಗಲ್ಲ ಸರ್. ಹೌದಾ? ಏನಕ್ಕೆ ಬಂದ್ರಿ ನಿಜ ಹೇಳಿ? ನೀವು ಸ್ಕೂಬಾ ಡೈವಿಂಗ್ ಎಕ್ಸ್ಪರ್ಟಾ? ಹಾಂ, ಡೈವ್ ಮಾಸ್ಟರ್, ಎಕ್ಸ್ಪರ್ಟ್ ಅಲ್ಲ, ಡೈವ್ ಮಾಸ್ಟರು. ನಾವು ಸೇಮ್. ಇವಾಗ ನೀವು ಡೈವಿಂಗ್ ಮಾಡ್ತೀರಾ ಅಂದರೆ ನಾವು ನಿಮಗೆ ಕಂಪ್ಯಾನಿಯನ್ ಆಗಿ ಪೂರ ಡೈವಿಂಗ್ ಮುಗಿಸೋ ತನಕ ನಾವಿರ್ತೀವಿ. ಹೌದಾ? ನಂಗೆ ಸ್ವಲ್ಪ ಭಯ. ಒಂದ್ಸರಿ ಮಾಡಿದ್ದೀನಿ, ಹೇಳ್ಕೊಡ್ತೀರಾ? ಒಂದು ಮಾಡಿಸ್ತೀರಾ ಡೈವು? 100%. ಹಾಂ, ಭಯ ಪಡುವಂಥದ್ದು ಏನೂ ಇಲ್ಲ. ಭಯ ಇಲ್ಲ. ಅಲ್ಲ, ಫಸ್ಟ್ ಟೈಮ್ ಫೋಬಿಯಾ ಮಾಡಿದೆ, ಆಮೇಲೆ ಎತ್ತಾಕೊಂಡೋದ್ರು ಬಿಟ್ಟಿಲ್ಲ ನನ್ನ. ಈಜಿಪ್ಟಲ್ಲಿ ರೆಡ್ ಸಿಯಲ್ಲಿ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಫುಲ್ ಆಳ ಕರ್ಕೊಂಡು ಹೋಗ್ಬಿಟ್ರು ರೀ. ನಿಮಗೆ ಇಂಡಿಯಾದಲ್ಲಿ ಯಾವ್ದಾನ ವಾಟರ್ಸಲ್ಲಿ ಹಾಂ, ಡೈವಿಂಗ್ ಅಂತ ಬಂದರೆ ಅಂಡಮಾನ್ ವಾಟರ್ಸ್ ಒಂದೇ ಇರೋದು. ಇನ್ನೆಲ್ಲೂ ಮಾಡೋಕ್ಕಾಗಲ್ಲ. ಲಕ್ಷದ್ವೀಪ್ ಇದೆ, ಬಟ್ ಇನ್ನು ಟೂರಿಸಮ್ ಅಷ್ಟು ಬೆಳೆದಿಲ್ಲ. ಬಟ್ ಇಲ್ಲಿ ಇದೇ ಇಂಡಿಯಾಸ್ ಬೆಸ್ಟ್ ಡೈವಿಂಗ್ ಸೈಟಾ? ಎಲ್ಲಿ ಮಾಡ? ಕ್ವಾಲಿಟಿ ಮತ್ತು ಕೋರಲ್. ಓಕೆ, ನಾವು ಮೆಸೇಜ್ ಮಾಡಿ ಬ್ರೋ, ನಾಡಿದ್ದು ಮಾಡೋಣ ಡೈವು. ನಾನು ಬರ್ತೀನಿ, ಬನ್ನಿ, ನೀವೇ ಬರಬೇಕು. ಕನ್ನಡಿಗರ ಜೊತೆ ಡೈವ್ ಮಾಡೋಣ ಒಂದ್ಸಲಿ, ನೀಟಾಗಿ ಕಲ್ತ್ಕೊಳ್ಳೋಣ, ಫುಲ್ ಧೈರ್ಯ ಬರ್ಸ್ಕೊಳ್ಳೋಣ. ಏನು ಭಯ ಪಡುವಂಥದ್ದೇನಿಲ್ಲ, ಎಲ್ಲ ನಾವು ಮಾಡ್ತೀವಿ, ನೀವೇನು ಮಾಡೋವಂಥದ್ದು ಅಲ್ವಾ? ಓಕೆ, ಬರ್ತೀನಿ. ಹಾಗಾದ್ರೆ ನೀವಿದ್ದೀರಾ ಅಂತ ಈ ಸತಿ ಮಾಡ್ತೀನಿ. ಸರಿ, ತಲೆಯಲ್ಲಿ ಇರಲಿಲ್ಲ ಈ ಸತಿ. ಬನ್ನಿ ಸರ್, ಬನ್ನಿ, ಸಿಹಿ ಕೊಡಿಸ್ತೀನಿ ಅದಕ್ಕೆ. ಏನು ಬೇಡ, ಇವಾಗ ಎಲ್ಲ ಆಗಿದೆ. ಆರಾಮಾಗಿ ಸ್ವಲ್ಪ ಕೆಲಸ. ಏನು ಊಟ ಮಾಡಿದ್ರಿ? ಊಟ ಇಲ್ಲ, ಸ್ನ್ಯಾಕ್ಸ್. ಹೌದಾ? ಇಲ್ಲೇ 4 ವರ್ಷದಿಂದ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಸೀಸನಲ್ಲಿ ಇರ್ತೀನಿ, ಆಫೀಸಲ್ಲಿ ಬ್ಯಾಂಗ್ಳೂರು. ಹೌದಾ? ಯಾವುದು ಮೂಲ ಊರು? ಯಾವುದು? ಮೂಲ ಊರೇ ಬ್ಯಾಂಗ್ಳೂರು. ಬೆಂಗಳೂರಲ್ಲೇ ಹುಟ್ಟಿದ್ದೆ ನೀವು? ಓಕೆ ಓಕೆ, ಬೊಂಬಾಟ್ರಿ. ಭಾಳ ಖುಷಿ ಆಯಿತು ನೀವು ಸಿಕ್ಕಿದ್ದು. ಹಾಂ, ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ ಸರ್. ನಿಮ್ಮ ಹೆಸರು? ಚಂದನ್. ಚಂದನ್ ಅವರಾ? ನನಗೆ ಅಂಡಮಾನ್ ತುಂಬ ಇಷ್ಟ. ಇದು ನೀವು ಡೈವಿಂಗ್ ಎಕ್ಸ್ಪರ್ಟ್ ಆಗೋದಕ್ಕೆ ಅಥವಾ ಡೈವಿಂಗ್ ಇನ್ಸ್ಟ್ರಕ್ಟರ್ ಆಗೋದಕ್ಕೆ ಕೋರ್ಸ್ ಮಾಡಬೇಕಾ? ಏನು? ನಿಮ್ಗೆ ಆರ್ಗನೈಸೇಷನ್ಸ್ ಇರುತ್ತೆ, SSI, ಪ್ಯಾಡಿ, ಆ ಥರ ಡಿಫ್ರೆಂಟ್ ಆರ್ಗನೈಸೇಷನ್ ಇರುತ್ತೆ. ಅಂದರೆ ಸ್ಕೂಲ್ ಅಂಕಲ್, ಒಂದು ಯೂನಿವರ್ಸಿಟಿ ಆ ಥರ ಇಷ್ಟು ಅವರ್ಸ್ ಮಾಡಿರಬೇಕು ಅಂತ ಆರ್ಗನೈಸೇಷನ್ಸ್ ಇರುತ್ತೆ. ನಿಮಗೆ ಒಂದು 4 ಕೋರ್ಸ್ ಇರುತ್ತೆ, ಬೇಸಿಕ್ ಲೆವೆಲಿಂದ ಹೀರೋ ಲೆವೆಲ್ ತನಕ. ಹಾಂ, ಟೈಮ್ ಪೀರಿಯಡ್ 3 ತಿಂಗಳು ಇಟ್ಕೊಳ್ಳಿ ಮ್ಯಾಕ್ಸಿಮಮ್. 4 ಮಾಡಿದ್ದೀರಾ ನೀವು? ಸೊ 4 ಟೈಮ್ ತೊಗೊಂಡು ನಿಧಾನಕ್ಕೆ ಎಕ್ಸ್ಪೀರಿಯನ್ಸಲ್ಲಿ 4 ಕೋರ್ಸ್ ಮಾಡಿದ್ರೆ ಒಂದು ಲೆವೆಲ್ ಎಕ್ಸ್ಪರ್ಟೀಸ್ ಇರುತ್ತೆ. ವಾವ್, ಚಂದನ್, ಭಾಳ ಖುಷಿ ಆಯ್ತು ರೀ ಸಿಕ್ಕಿದ್ದು ನನಗೆ. ನೋಡಿ, ಕನ್ನಡ ಥರ ಬರ್ತಾ ಇಲ್ಲ ಇವಾಗ. ಅದೇ ಇದ್ದು ಬರಲ್ವಲ್ಲ. ಹೌದೌದು, ಭಾಷೆಯನ್ನು ಮಾತಾಡಲಿಲ್ಲ ಅಂದರೆ, ಭಾಷೆಯನ್ನು ಮಾತಾಡಲಿಲ್ಲ ರೆಗ್ಯುಲರ್ ಅಂದರೆ ಹೊಟ್ಟೋಗ್ಬಿಡುತ್ತೆ ಭಾಷೆ. ಇನ್ನೊಂದು, ಇಲ್ಲಿ ಯಾರೇ ಟೂರಿಸಮ್ ಅವ್ರು ಬಂದರೆ ನಮ್ಮ ಭಾಷೆ ಗೊತ್ತಾಗಲ್ಲ, ಎಲ್ಲ ಹಿಂದಿ ಇಲ್ಲ ಇಂಗ್ಲೀಷ್. ಹೌದು 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 ಹೌದು. ನಾವು ಅದೇ ಅಭ್ಯಾಸ ಆಗೋದು. ಖುಷಿ ಆಯಿತು ಸಿಕ್ಕಿದ್ದು. ನಿಮ್ಮ ಹೆಸರು? ರಾಮ್. ಬೆಂಗಾಲೀಸ್ ತುಂಬ ಇಷ್ಟಪಟ್ಟು ತಿನ್ನುವಂತಹ ಸ್ವೀಟು ಸಾಂದೇಶ್ ಅಂತ ಹೇಳ್ತಾರೆ. ನಮ್ಮ ದೂದ್ ಪೇಡ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಸಿಹಿ ಕೂಡ ಕಮ್ಮಿ ಇದೆ, ಬಟ್ ಆ ಫ್ಲಫಿ ಇರೋದು ನೋಡಿ. ಸೊ ಇದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸ್ವೀಟು ಬೆಂಗಾಲೀಸ್ಗೆ, ಮಿಸ್ತಿ ದೋಯಿ ಅಂತ. ಅಂದರೆ ಸ್ವೀಟ್ ಆ್ಯಂಡ್ ಕರ್ಡ್ಸು, ಮಲೈ ಮತ್ತು ಮೊಸರಿಂದ ಮಾಡುವಂತಹ ಒಂದು ಸಿಹಿ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಹೆಂಗಿದೆ ಅಂತ. ತುಂಬ ಸಕ್ಕರೆ ಹಾಕ್ಬಿಟ್ಟಿದ್ದಾರೆ. ಇದು ನೋಡಿ, ಎಣ್ಣೆ ಅಂಗಡಿ ಇಲ್ಲಿದ್ದು. ಇದು ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚೀಪು. ಆದರೆ ಎಲ್ಲ ಕೂಡ ನೀವು ಗೌರ್ಮೆಂಟ್ शॉपಲ್ಲೇ ಬಂದು ತೊಗೋಬೇಕು. ಫಿರೋಜ್ ಭಾಯ್, ಪ್ರೈವೇಟ್ ಶಾಪ್ भी है, सिर्फ गवर्नमेंट का ही है? ಹಾಂ, ಸಿರ್ಫ್ ಗೌರ್ಮೆಂಟ್. ಸುಮ್ಮನೆ ಒಂದು ಸೂಪರ್ ಮಾರ್ಕೆಟ್ ಒಳಗೆ ಏನೇನು ಇಟ್ಟಿದ್ದಾರೆ, ಹೇಗೆ ಸಿಗುತ್ತೆ ಅಂತ ನೋಡಿದೆ. ಆಚೆ ಕಡೆ ಪ್ರತಿಯೊಂದಕ್ಕೂ ತುಂಬ ಜಾಸ್ತಿ ರೇಟ್ ತೊಗೊಳ್ತಾರೆ. 1:3, 1:4. ಸೂಪರ್ ಮಾರ್ಕೆಟಲ್ಲಿ ಮಾತ್ರ ನಿಮಗೆ ಸೇಮ್ ದರದಲ್ಲಿ ಸಿಗೋದು. ಇಲ್ಲಿ ನೋಡಿ, ಇಲ್ಲಿ ನೀರಿನ ಆಟಗಳು ಜಾಸ್ತಿ ಇರೋದ್ರಿಂದ ಇದು ಸ್ನಾರ್ಕ್ಲಿಂಗ್ ಕಿಟ್ಟು. ಇದನ್ನು ಕೂಡ ನೀವು ಸ್ವಂತವಾಗಿ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಬೇರೆಯವ್ರದ್ದು ಹಾಕೋಬೇಕು ಅಂದರೆ ಅದು ಮಂಜಾಗಿರುತ್ತೆ, ಅಥವಾ ಕ್ಲಾರಿಟಿ ಇರೋಲ್ಲ, ಸ್ಕ್ರ್ಯಾಚ್ ಆಗಿರುತ್ತೆ, ಐ ಇನ್ಫೆಕ್ಷನ್ಸ್ ಆಗ್ಬೋದು. ಅದಕ್ಕೋಸ್ಕರ ಗಾಗಲ್ಸು ಪ್ರತಿಯೊಂದೂ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಇದು ಯೂಸ್ ಮಾಡಿದ್ರೆ. ಅಂಡರ್ ವಾಟರ್ ನೀವು ಕ್ಲಾರಿಟಿಯಿಂದ ನೋಡ್ಬೋದು ಎಲ್ಲದನ್ನು.